ಲಾಸ್ಟ್ ವ್ಲಾಗು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ನಮ್ಮೂರಲ್ಲಿ ಫಸ್ಟ್ ಟೈಮ್ ಆರತಿ ಹೊತ್ಕೊಂಡಿದ್ದು. ಸೊ ಅದ್ರದ್ದು ಕಂಟಿನ್ಯೂಷನ್ ವ್ಲಾಗು. ಬೆಳಗ್ಗೆ ಎಲ್ಲ ಆರತಿ ಎಲ್ಲ ನಡೆದಿತ್ತು, ಮುಗ್ದಿತ್ತು. ಸೊ ಇವತ್ತು ಬಂದ್ಬಿಟ್ಟು ಇಡೀ ಊರು ಜನ 50-60 ವರ್ಷ ಆದಮೇಲೆ ಕರಗ ನೋಡ್ತಿರೋದು. ನಾವು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ನಮ್ಮ ಮಾಗಡಿಲೂ ನಡೆಯುತ್ತೆ ಕರಗ ಬಂದು. ಬೆಂಗಳೂರು ಕರಗನೂ ಫೇಮಸ್ಸು. 2 ಕರಗನೂ ನೋಡಿರಲಿಲ್ಲ. ಸೊ ಅಮ್ಮನ ಮನೆಯಲ್ಲೇ ಹೋಗಿ ನೋಡಿದ್ದು. ಫಸ್ಟ್ ಟೈಮ್ ನೋಡಿದ್ಕೋದ್ಕು ಇಡೀ ಊರು ಜನ ಅಂತೂ ಫುಲ್ಲು ನಮ್ಮ ಅಮ್ಮನ ಹಿಂದಿನ ತಲೆ ಜನ್ರೇಷನ್ ನೋಡಿದರು. ಸೊ ನಮ್ಮ ಜನ್ರೇಷನು, ಅಮ್ಮನ ಜನ್ರೇಷನು ಯಾರೂ ನೋಡಿರಲಿಲ್ಲ. ಯಾಕೆಂದರೆ ಸುಮಾರು ಒಂದು 50-55 ವರ್ಷದ ಹಿಂದೆ ಊರಹಬ್ಬ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ರು. ಈ ಸತಿ ಎಲ್ಲರೂ ಸೇರಿಕೊಂಡು ಮಾಡಬೇಕು ಅಂತ ಮಾಡಿದ್ರು. ಸೊ ಆ ಕರಗ ಎತ್ತಿದ ಟೈಮಲ್ಲಿ ಮಳೆ ಬರಬೇಕು ಶಾಸ್ತ್ರಕ್ಕೆ ಅಂತ ಹೇಳ್ತಾರಲ್ಲ, ಸೊ ಅದು ಬಂತು. ಸೊ ಅದೇನು ನಿಜವಾಗ್ಲೂ ದೇವ್ರ ಪವಾಡನ ಏನು ಹಿರಿಕರು ಹೇಳ್ತಿದ್ದು ಅದೆಲ್ಲ ಒಂದು ಸಖತ್ತಾಗಿ ಫೀಲ್ ಆಯಿತು. ವೈಬಂತೂ ಸಖತ್ತಾಗಿತ್ತು. ಇಡೀ ಊರು ಫುಲ್ ಲೈಟಿಂಗ್ಸ್ ಹಾಕಿದ್ದಕ್ಕೂ ಅದಕ್ಕೂ ಈ ಥರ ಮಧ್ಯದ ನಮ್ಮ ಮನೆ ಪಕ್ಕದಲ್ಲೇ ಕರಗ ಹೋಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಎಂತಕ್ಕೆ ಜನ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ನೋಡಿದ್ಮೇಲೆ ಇಲ್ಲಿಂದಲೇ ಕರಗ ಹೋಗೋದು ಅಂದ್ಕೊಂಡ್ವಿ. ನಾವೆಲ್ಲೋ ಬೇರೆಯವ್ರ ಮನೇಲಿ ಹೋಗುತ್ತೆ ಅಂದ್ಕೊಂಡ್ರೆ ನಮ್ಮ ಅಣ್ಣ ಮನೆಯಲ್ಲೇ ಹೋಯಿತು. ಸೊ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡಿರೋದು ಒಂಥರ ಮೈಯೆಲ್ಲ ರೋಮಾಂಚನ ಅನಿಸ್ಬಿಡ್ತು. ಬಟ್ ಇದ್ರದ್ದು ಹಿನ್ನೆಲೆ ಗೊತ್ತಿಲ್ಲ ಸ್ಟೋರಿ ಏನು ಹಿಂಗೆ ಅಂತ. ಬಟ್ ನಮ್ಮೂರಲ್ಲಿ 2 ಕರಗ ಮಾಡಿದರು. ಒಂದು ಒಕ್ಕಲಿಗರದು ಮತ್ತು ಇನ್ನೊಂದು ಕೆಳಗಿನ ಬೀದಿಯವ್ರದ್ದು ಅಂದ್ಬಿಟ್ಟು 2 ಕರಗ ಮಾಡಿದರು. ಸೊ ನಾವು ನಮ್ಮ ಒಕ್ಕಲಿಗರ ಕರಗನಿಂದ ಹೋಗಿದ್ವಿ. ಯಾಕೆಂದರೆ ನಮ್ಮ ಮನೆ ಪಕ್ಕದಿಂದನೇ ಹೊಲ್ಟಿದ್ದು. ಸೊ ಒಂದೊಂದು ಥರ ಇತ್ತು. ಸೊ ಅದ್ರದ್ದು ಕ್ಲಿಪ್ಸ್ ಎಲ್ಲ ಮಿಸ್ ಆಗೋಗೈತೆ ಇನ್ನೊಂದು ಕರಗದು. ಸೊ ಈ ಕರಗದಂತೂ ಅದ್ರ ಹಿಂದೆನೇ ಇದ್ದಿದ್ದರಿಂದ ಫುಲ್ಲು ನೀಟಾಗಿ ಕಣ್ ತುಂಬಿಸ್ಕೊಂಬಿಟ್ಟಿದ್ದೀವಿ ನಾವಂತೂ ನೋಡಿ. ಸಖತ್ತಾಗಿತ್ತು. ಈ ಜಾತ್ರೆ ಬಂದು ನಡೆದಿರೋದು ಐವರ್ಕಂಠಪುರದಲ್ಲಿ. ಸುಮಾರು 5-6 ದಿನ ನಡೀತು. ಯಾರ್ಯಾರೆಲ್ಲ ಈ ಬ್ಲಾಗ್ಸ್ ಎಲ್ಲ ನೋಡಿಲ್ಲ, ಸೊ ಅಜ್ಜಿ ಊರದೆ ಅಂದ್ಬಿಟ್ಟು ಎಪಿಸೋಡ್ಸ್ ಮಾಡಿ ಮಡಗಿದ್ದೀನಿ. ಸೊ ಇನ್ನೂ 2 ಎಪಿಸೋಡ್ ಬರ್ತಿದ್ದಾವೆ, ಇದೊಂದು ಮತ್ತು ಇನ್ನೊಂದು. ಮಿಸ್ ಮಾಡಲೇ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಗೊತ್ತಿರುತ್ತೆ. ಸೊ ನಮ್ಮೂರಲ್ಲಿ ಇಡೀ ಊರೇನೋ ಫಸ್ಟ್ ಟೈಮು ಕರಗ ನೋಡಿರೋದು. ಸೊ ನಮ್ಮ ತಾತಿಯರ ಜನ್ರೇಷನಲ್ಲಿ ಅವಾಗ ಮಾಡಿದ್ರು, ಬಟ್ ಇಷ್ಟು ವಿಜೃಂಭಣೆಯಿಂದ ಮಾಡಿರಲ್ಲ. ಸೊ ಹಳೆ ತಾತಿರು ಹೇಳ್ತಿದ್ರು ಇಷ್ಟು ಮಾಡಿರಲಿಲ್ಲ, ಸುಮ್ಮನೆ ಚಿಕ್ಕದಾಗಿತ್ತು ಅಂದ್ಬಿಟ್ಟು. ಸೊ ಇದನ್ನು ಹೊತ್ಕೊಂಡಿರೋದು ಅಷ್ಟೇ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಹೇಗಿರುತ್ತೆ ಇದ್ರದ್ದು ಪದ್ಧತಿ ಅಂತ. ಸೊ ಬೆಳಗ್ಗೆಯಿಂದನೂ 3 ದಿನದಿಂದನೂ ಉಪವಾಸ ಇದ್ದು ಮಾಡಬೇಕು. ಚಪ್ಪಲಿ ಹಾಕ್ಕೊಳಂಗಿಲ್ಲ. ಫುಲ್ ಗಡ್ಡ ಮೀಸೆ ಎಲ್ಲ ನೀಟಾಗಿ ಶೇವ್ ಮಾಡಿಬಿಟ್ಟು ಎಣ್ಣಿನ ರೂಪಕ್ಕೆ ಬಂದುಬಿಟ್ಟು ಮಾಡಬೇಕು. ಸೊ ಅವ್ರೂ ಫಸ್ಟ್ ಟೈಮ್ ಹೊತ್ತಿರೋದು. ಸೊ ಹಂಗಾಗಿ ಒಂದು ಕೈ ಇಟ್ಕೊಂಡೇ ಮಾಡಿದ್ರು. ಯಾಕಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಿದ್ದಿದ್ದು ಹೋದರೆ ಅಂದ್ಬಿಟ್ಟು. ಸೊ ಅವರು ಫಸ್ಟ್ ಟೈಮ್ ಹೊತ್ತಿದ್ದು. ಮತ್ತು ಈ ಥರ ಆರ್ಟ್ಸವ್ರನ್ನ ಬೇರೆ ಕಡೆಯಿಂದೆಲ್ಲ ಕರೆಸಿ ಮಾಡಿಸಿದ್ರು. ಹಳೆ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ, ಸಖತ್ತಾಗಿ ನಡೆದಿತ್ತು ಮಾತ್ರ ಅಜ್ಜಿ ಊರ ಜಾತ್ರೆ. ಸೊ ಇದು ಫಸ್ಟ್ ಟೈಮ್ ನಡೆದಿರೋದ್ರಿಂದ 50 ವರ್ಷ ಆದಮೇಲೆ ಫುಲ್ಲು 20-25 ಲಕ್ಷ ಖರ್ಚು ಮಾಡಿದರು. ಇದು ಬಂದು 12 ಗಂಟೆ 1 ಗಂಟೆ ಟೈಮಿಂಗ್ಸು. ಇಡೀ ಊರು ಜನ ಎದ್ದು ಬಂದು ನೋಡ್ತಿದ್ರು. ಯಾಕೆಂದರೆ ಈ ಜನ್ರೇಷನ್ನು ಫಸ್ಟ್ ಟೈಮ್ ನಡೆದಿರೋದ್ರಿಂದ ಎಲ್ಲರಿಗೂ ಕ್ಯೂರಿಯಾಸಿಟಿ ಹೇಗಿರುತ್ತೋ ಏನು ಹೆಂಗೆ ಅಂದ್ಬಿಟ್ಟು. ಸೊ ಹಾಗೆ ನಾವು ನಮ್ಮನೆಯವರು ಎಲ್ಲ ಎದ್ದು ಬಂದು ನೋಡಿದ್ವಿ. ಈಗ ಒಂದು ಊರು ಸುತ್ತಾಕೊಂಡು ಬಂದ್ಬಿಟ್ಟು ಈಗ ಊರು ಸೆಂಟರ್ ಪಾಯಿಂಟಿಗೆ ಬಂದ್ಬಿಟ್ಟು ನಿಂತಿದ್ದೆ. ಸಖತ್ತಾಗಿ ಕುಣಿತು ಮಾತ್ರ. ಕುಣಿತ ನಮ್ಮೂರಲ್ಲಿ ಗೊತ್ತಿದೆ ಐವರಕಂಠಪುರ ಅಂತ ಅಂದರೆ 5 ಜನ ಪಾಂಡವರು ಇರೋದು. ಸೊ ಅವ್ರದ್ದೇ ಅಂದ್ಬಿಟ್ಟು ದೇವಸ್ಥಾನಗಳಿದೆ. ಸೊ ಫಸ್ಟು ಬಂದ್ಬಿಟ್ಟೆ ಧರ್ಮರಾಯನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ದು. ಸೊ ಧರ್ಮರಾಯಂಗೂ ಮತ್ತು ಕರ್ಗಕ್ಕೂ ಫುಲ್ಲು ರಿಲೇಷನ್ ಇದೆ. ಸೊ ಅದ್ರ ರಿಲೇಷನ್ನು ಕತೆ ಏನು ಅಂತ ಗೊತ್ತಿಲ್ಲ ಹಿನ್ನೆಲೆ. ಸೊ ಇನ್ನೊಂದು ಸತಿ ಯಾವಾಗಾದ್ರು ತಿಳ್ಕೊಂಡು ನೆಕ್ಸ್ಟ್ ಇನ್ನು 3 ವರ್ಷಕ್ಕೆ ತಿರ್ಗಾ ಮಾಡ್ತಾರಲ್ಲ, ಸೊ ಅವಾಗ ಹೇಗಿತ್ತು ಏನು ಕತೆ ಅಂತ ಮುಂದಿನ ವೀಡಿಯೋದಲ್ಲೆಲ್ಲ ನೋಡೋಣಂತೆ. ಸದ್ಯಕ್ಕೆ ಈ ಸತಿ ಏನು ಗೊತ್ತಿರಲಿಲ್ಲ, ಏನಿರಲಿಲ್ಲ ನಮಗೆ. ನೋಡಿದ್ವಿ, ನಿಜ ಮಾತ್ರ ಸಖತ್ತಾಗಿತ್ತು. ಒಂದೊಂದು ಕರಗದಿಂದ ಒಂದೊಂದು ಅಷ್ಟು ಜನ ಹೋಗ್ತಾಯಿದ್ರು. ಅರ್ಧ ಊರು ಈ ಕಡೆ ಅರ್ಧ ಊರು ಆ ಕಡೆ ಅನ್ನಂಗೆ ಹೋಗ್ತಿತ್ತು. ನಾವು ಸುತ್ತಾಡಿ ಸಾಕಾಯಿತು ಅಂದ್ಬಿಟ್ಟು ಕೂತಿದ್ವಿ ಅಲ್ಲೇ ಧರ್ಮರಾಯನ ದೇವಸ್ಥಾನದ ಹತ್ರ. ಸೊ ಆಮೇಲೆ ಮನೆಗೆ ಬಂದ್ಬಿಟ್ಟು ಮಧ್ಯರಾತ್ರಿ ತಿರ್ಗಾ ಇನ್ನೊಂದು ದೇವ್ರದ್ದು ಆರತಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೋಗೋಣ, ನಿದ್ದೆ ಬೇರೆ ಇರಲಿಲ್ಲ. ಸೊ ಹಂಗಾಗಿ ಮನೆಗೆ ಬಂದುಬಿದ್ವಿ. ನಮ್ಮ ಮನೇಲೂ ಎಲ್ಲ ಬಂದಿರೋದ್ರಿಂದ ಅಕ್ಕ ತಂಗಿದಿರಲ್ಲ ಮಾತುಕತೆ ಆಡ್ಕೊಂಡು ನೆಕ್ಸ್ಟ್ ಯಾವಾಗ ಅಂದ್ಬಿಟ್ಟು ಕಾಯ್ಕೊಂಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಪ್ಲಮ್ಮಂದು ಆರತಿ. ಸೊ ಸುಮಾರು 15-16 ಆರತಿಗಳಾಗಿದೆ. ಸೊ ಹಿಂದಿನ ವ್ಲಾಗ್ಸಲ್ಲೆಲ್ಲ ಮಾಡಿ ತೋರಿಸಿದ್ವಿ ನಾವು. ಕೆಲವೊಂದು ಆರತಿಗಳು ಮಿಸ್ ಆಗಿದ್ದಾವೆ, ಹೋಗಿ ನೋಡಿ ನಿದ್ದೆ ಇಲ್ಲ ಏನಿಲ್ಲ. ಬಟ್ ಆದರೂ ಈ ಥರ ಎಕ್ಸ್ಪೀರಿಯೆನ್ಸು ಈಗ ಸಿಗುತ್ತೆ ಅನ್ನೋಕ್ಕಾಗಲ್ಲ. ಸೊ ಅವಾಗ ಹೋಗಿ ಮಾಡ್ಕೊಂಡು ಬಂದಿದ್ದು. ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ರು. ಸೊ ಯಾವುದು ಮಿಸ್ ಆಗಬಾರ್ದು ಅಂದ್ಬಿಟ್ಟು
ಮಾಡ್ತಾಯಿದ್ದೀನಿ. ಈಗ ನಾವು ನಮ್ಮ ತಮ್ಮದಿರೆಲ್ಲ ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ದೊಡ್ಡವರೆಲ್ಲ ಆ ಕಡೆಯಿಂದ ಬಂದಿದ್ರು, ನಾವು ಈ ಕಡೆ ಕೃಷ್ಣನ ದೇವಸ್ಥಾನದಿಂದ ಬಂದಿದ್ವಿ. ಲೈಟಿಂಗ್ಸ್ ಹಾಕಿದ್ದಕ್ಕೂ ಒಂದೊಂದು ಆರತಿನಂತೂ ಒಂದೊಂದು ಸಖತ್ತಾಗಿ ಕಾಣ್ತಿದ್ವು. ಮಾತ್ರ ಹೋಯ್ತಾಯಿದ್ರೆ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತಿದೆ. ನಾವು ಅಲ್ಲಿ ಹತ್ರದಿಂದ ನೋಡಿದ್ರಂತೂ ಸಖತ್ತಾಗಿತ್ತು. ಸೊ ಒಳಗಡೆ ಈ ರಶಲ್ಲಿ ಹಳೆ ಬ್ಲಾಗ್ಸಲ್ಲೇ ನೋಡಿದ್ದೀರಂತೆ. ಸೊ ಯಾವ ಆರತಿನೂ ಒಳಗೆ ಬಿಡ್ತಿರ್ಲಿಲ್ಲ, ಈಚೆಯಿಂದನೇ ಬೆಳ್ಕೊಬೇಕಿತ್ತು. ಸೊ ನಾವು ದೂರದಿಂದನೇ ನೋಡಿದ್ವಿ, ದೇವಸ್ಥಾನದ ಒಳಕ್ಕೂ ಹೋಗೋಕ್ಕಾಗಲಿಲ್ಲ. ಈಚೆಯಿಂದ ದೇವ್ರು ಯಾವುದೂ ಅಂತಲೂ ನೋಡಿಲ್ಲ ಇಲ್ಲಿವರೆಗೂ. ಸೊ ಅಮ್ಮನೂರಲ್ಲಿ ಎಷ್ಟೊಂದು ದೇವಸ್ಥಾನ ಐತೆ, ಈ ದೇವಸ್ಥಾನ ಐತೆ ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್ ಬಂದಿದ್ದು. ಸೊ ಆಮೇಲೆ ನೋಡಿದ್ರೆ ಈ ಥರ ಆನೆ ಆರತಿನೇ ಈ ಸತಿ ಎದ್ದು ಕಾಣ್ತಿದ್ದು. ಸೊ ಆಮೇಲೆ ಎಲ್ಲ ಆದಮೇಲೆ ಪಟಾಕಿಗೆ ಅಂತಲೇ ಒಂದು ಕಾರ್ಯಕ್ರಮ ಅಂತ ಇಕ್ಕಿದ್ರು. ನಾವು ಬರೋ ಅಷ್ಟರಲ್ಲಿ ಎಲ್ಲ ಪಟಾಕಿ ಹೊಡೆದ್ಬಿಟ್ಟು ಇಕ್ಬಿಟ್ಟಿದ್ರು. ಸೊ ಅಲ್ಲಿ ಗುಡ್ಡೆ ಇಕ್ಕಿದ್ರು, ಅದನ್ನೇ ನೋಡಿಕೊಂಡು ನಾವು ಬಂದಾಗ ಒಂದು 2-3 ಪಟಾಕಿ ಹೊಡಿತಿದ್ರು ಅಷ್ಟೇ. ಆಮೇಲೆ ನಾಳೆ ಲಾಸ್ಟ್ ಡೇ ಊರ ಮಧ್ಯದಲ್ಲಿ ಎಲ್ಲ ದೇವ್ರುಗಳನ್ನ ತಂದು ಕೂರಿಸ್ತಾರೆ. ಸೊ ಹಂಗಾಗಿ ಪ್ರತಿಯೊಂದು ದೇವಸ್ಥಾನದಿಂದ ಒಂದೊಂದು ದೇವ್ರನ್ನೇ ಕರ್ಕೊಬಂದು ಅಲ್ಲಿ ಸ್ಟೇಜ್ ಹಾಕಿ ಕೂರಿಸ್ತಾಯಿದ್ರು. ಸೊ ಈಗ ನಮ್ಮ ಮನೆ ರೋಡಲ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವೇಣುಗೋಪಾಲ ಸ್ವಾಮಿನ ಕರ್ಕೊಂಡು ಹೋಗಿ ಕೂರಿಸ್ತಿದ್ದಾರೆ. ಫುಲ್ಲು ಎಲ್ಲ ನೀಟಾಗಿ ಡ್ಯಾನ್ಸ್ ಗೀನ್ಸ್ ಆಡ್ಕೊಂಡು ಆಂಟಿತಿರಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲೇ ನೀಟಾಗಿ ಸ್ಟೇಜ್ ಗೀಜ್ ಎಲ್ಲ ಹಾಕ್ಸಿ ಕೂರಿಸಿದ್ದಾರೆ. ಸುಮಾರು ನಾನು ಹೇಳ್ದಂಗೆ 13-15 ದೇವರು ಅನ್ನಲ್ಲ. ಸೊ ನಾಳೆ ಇದ್ರದ್ದು ಊರಲ್ಲೆಲ್ಲ ನಾನ್ ವೆಜ್ ಹಬ್ಬ ಆದಾಗ ಬರ್ತಾರಲ್ಲ ಜನಗಳು. ಸೊ ಅದ್ರದ್ದು ಒಂದೊಂದು ದೇವ್ರನ್ನೂ ಇಕ್ಕಿದ್ರು. ಸೊ ಕೃಷ್ಣ ದೇವರು, ವೇಣುಗೋಪಾಲ ಸ್ವಾಮಿ ದೇವರು, ಆಂಜನೇಯ ದೇವರು, ಮತ್ತು ದೊಡ್ಡಮ್ಮ, ಪಟಲದಮ್ಮ, ಇನ್ನೂ ಎಷ್ಟೊಂದು ದೇವ್ರುಗಳಿದ್ವು. ಎಲ್ಲ ತಂದು ನೀಟಾಗಿ ನಾಳೆ ಬೆಳಗ್ಗೆಗೆ ಡೆಕೋರೇಷನ್ಗೆ ಅಂತ ಇಕ್ಕಿದ್ರು. ಸೊ ಎಲ್ಲ ನೀಟಾಗಿ ತಂದು ಮೆರವಣಿಗೆ ಮಾಡ್ಕೊಬಂದು ಇಕ್ಕಿದ್ರು. ಸೊ ನಾಳೆ ಎಲ್ಲ ದೇವ್ರುಗಳನ್ನ ಲೈನಾಗಿ ಜೋಡಿಸಿ ನಮ್ಮ ಹೆಸರುಘಟ್ಟ ಕೆರೆ ಮೇಲಿರೋ ದುಗ್ಲಮ್ಮ ದೇವಸ್ಥಾನವೂ ಸಹ ಆ ದೇವ್ರನ್ನ ಕರ್ಕೊಬಂದ್ಬಿಟ್ಟು ಇಕ್ಕಿದ್ದಾರೆ. ನಾಳೆ ಅಂತೂ ಫುಲ್ಲು ನೀಟಾಗಿ ಗ್ರ್ಯಾಂಡಾಗಿ ಹಾಕಿ ಮಾಡ್ತಾರೆ. ನಾಳೆ ವ್ಲಾಗ್ ಅಂತೂ ನೋಡಿ ಅಪ್ಲೋಡ್ ಆಗುತ್ತೆ ಸ್ವಲ್ಪ ದಿನದಲ್ಲೇ. ಸೊ ಇದೇ ಲಾಸ್ಟ್ ಡೇ ಆಫ್ ವ್ಲಾಗು. ಸೊ ಅದರ ಹಿಂದಿನ ದಿನ. ಸೊ ಎಲ್ಲ ಲಾಸ್ಟ್ ಟೈಮು ನೋಡ್ಕೊಬಂದ್ಬಿಡೋಣ, ನಾಳೆ ಊಟ ಗೀಟ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಅಂದ್ಬಿಟ್ಟು. ಹಿಂದಿನ ನೈಟು ಲೈಟಿಂಗ್ಸ್ ಎಲ್ಲ ಹೆಂಗೆ ಹಾಕಿದ್ದಾರೆ, ದೇವ್ರನ್ನೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ಮಧ್ಯರಾತ್ರಿ ಬಂದಿದ್ವಿ. ಸಖತ್ತಾಗಿ ಅನ್ನಿಸ್ತು. ಈ ಥರ ವೈಬ್ಸು ನೆಕ್ಸ್ಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಏನೋ ಕ್ಯೂರಿಯಾಸಿಟಿ. ಸೊ ಫಸ್ಟ್ ಟೈಮ್ ನಡೀತಿದೆ ಅಂತ, ಯಾಕೆಂದರೆ ನಮ್ಮ ಜನ್ರೇಷನ್ಗೆ ಫಸ್ಟ್ ಟೈಮು, ನಮ್ಮ ಅಮ್ಮನ ಜನ್ರೇಷನ್ಗೆ ಫಸ್ಟ್ ಟೈಮು, ನಮ್ಮ ತಾತಿ ಜನ್ರೇಷನಲ್ಲಿ ನಡೆದಿತ್ತೇನೋ ಸದ್ಯಕ್ಕೆ ಕೇಳೋಕ್ಕೆ. ನಮ್ಮ ತಾತನೂ ಇಲ್ಲ, ನಮ್ಮ ಅಜ್ಜಿನೂ ಇಲ್ಲ, ಇಬ್ಬರು ತೀರೋಗಿದ್ದಾರೆ. ಸೊ ಹಂಗಾಗಿ ಈ ಥರದ್ದು ಫೈಯರ್ ಪ್ಯಾರಾಚೂಟ್ ಬಿಡ್ತಾಯಿದ್ರು, ಲ್ಯಾಂಪ್ ಥರದ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ಸೀದಾ ಮಳೆ ಬರೋಂಗಾಯ್ತು ಅಂದ್ಬಿಟ್ಟು ನಾವು ಮನೆ ಕಡೆ ಬರ್ತಾಯಿದ್ವಿ. ಪಟಾಕಿ ಎಲ್ಲ ಹೊಡೆದ್ರು ಸಕ್ಕತ್ತಾಗಿತ್ತು ಮಾತ್ರ. ಸೊ ಅದರದ್ದೆಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಈಗ ಮನೆಗೆ ಹೋಗ್ತಾಯಿದ್ದೀವಿ. ನನ್ನ ತಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಹೇಗಿತ್ತು ಏನು ಕತೆ ಅಂತ. ಇವಾಗ ನೋಡ್ತಿತ್ತಲ್ಲ ದೇವ್ರನ್ನ ಏನು ಮಾಡ್ತಾರೆ ಈಗ ಏನನ್ಸ್ತು ಹೇಳಲ್ಲಿ. ನನ್ನ ಮಗನ ಜಾತ್ರೆ ಅಜ್ಜಿ ಮನೆಯದು ಹೆಂಗಿತ್ತು ಏನು ಕತೆ ಅಂತ. ಸೂಪರಾಗಿತ್ತು ಜಾತ್ರೆ ಜೋರಾಗಿ. ಹಾಂ ಜಾತ್ರೆ ಎಲ್ಲ ಫುಲ್ಲು ಸೂಪರಾಗಿತ್ತು. ಹಾಂ ಏನೋ ಹಬ್ಬ ಮಾಡಿದ್ರಿ, ತಿಂದ್ರಿ ಇವತ್ತು ನಾನ್ ವೆಜ್ ಇತ್ತು, ತಿಂದ್ರಿ ಏನು ಇವತ್ತು. ಸೊ ಇವತ್ತಿನ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ನೀವು ಯಾವ ಊರಲ್ಲೆಲ್ಲ ಕರ್ಗ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಊರಲ್ಲಿ ಮೆರವಣಿಗೆ ನಡೀತು. ಸೊ ಅದ್ರದ್ದು ವ್ಲಾಗ್ ಕಂಟಿನ್ಯೂ ಆಗುತ್ತೆ.